2 ಸೀಟಿಂದ 58 ಸೀಟಿಗೆ ಒಪ್ಪಿಕೊಂಡ್ರು. ನಾನು ಕುಮಾರಸ್ವಾಮಿಯವರ ಅನುಮತಿಯಿಂದ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ 58 ಸೀಟ್ ಬರಲಿಕ್ಕೆ ಕಾರಣ ಯಾರು ಅನ್ನೋದು ಬೇಡ. ಅವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಯಾವ ಪ್ಯಾಟರ್ನ್ ಇತ್ತೋ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬದುಕಿದ್ದಾರೆ. ನಾನು ಸೋನಿಯಾ ಗಾಂಧಿಯವರ ಮನೆ ಬಾಗಿಲಿಗೆ ಹೋಗಿ 3 ಸಾರಿ ಕಾಶ್ಮೀರದಲ್ಲಿ ಹೇಗೆ ನೀವು ಗುಲಾಂ ನಬಿ ಆಜಾದ್ ಅವರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ, ಮುಫ್ತಿ ಅಹಮದ್ ಅವರನ್ನ ಹಿಂದೆ VP ಸಿಂಗ್ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಂ ನಬಿ ಆಜಾದ್ ಅವ್ರನ್ನ ಡೆಪ್ಟಿ CM ಮಾಡಿದರು. ಅದೇ ರೀತಿ ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿ ಮಾಡಿ ನೀವು 2ನೇ ಸ್ಥಾನ ತಗೊಳ್ಳಿ. ಕಾಶ್ಮೀರದಲ್ಲಿ ಹೇಗೆ ಮಾಡಿದಿರಿ ಹಾಗೆ ಬದುಕಿದ್ದಾರೆ ಸೋನಿಯಾ ಗಾಂಧಿ. ಚಾಮರಾಜನಗರದಲ್ಲಿ ಅಪ್ಪ ಮಕ್ಕಳು ನನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾ ಇತ್ತಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಮರೆತಿದ್ರೆ ನೀವು ಮರೆತಿಲ್ಲ. ನೀವು ಯಾವ ಸಮಯಕ್ಕೆ ಏನ್ ಬೇಕಾದರೂ ನೀವು ಮಾತನಾಡಬಹುದು. ಆದರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ. ನಾಲ್ಕು ದಿನ ಪಂಚಾಯತಿ ಆಯಿತು. ಗುಜರಾತಿನ ಮುಸ್ಲಿಂ ಲೀಡರು ಸೋನಿಯಾ ಗಾಂಧಿಯ ಆಪ್ತ ಕಾರ್ಯದರ್ಶಿ ಅಹಮದ್ ಪಟೇಲ್ 5ನೇ ದಿನ ಬಂದು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ಅವ್ರ ಪಾರ್ಟಿಯವರು ನನಗೆ ಒಂದು ಮಾತನ್ನು ಹೇಳ್ತಾರೆ. ಅವತ್ತು ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು, ಆಗ ನಾವು 2ನೇ ಸ್ಥಾನ ಒಪ್ಕೊಂಡಿವಿ. ಇವತ್ತು ನಮ್ಮವರು ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ನೀವು ಒಪ್ತಾ ಇದ್ರೆ ನಾವು ಚುನಾವಣೆಗೆ ಹೋಗ್ತೀವಿ. ನೀವು ಒಪ್ಪಿದ್ರೆ ಒಪ್ಪಿ, ಒಪ್ತಾ ಇದ್ರೆ ಬಿಡಿ, ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿ ಸೋನಿಯಾ ಗಾಂಧಿಯವರು ಸಂದೇಶ ಕಳಿಸಿದರು. ದತ್ತ ಅವರೇ, 58 ಸೀಟ್ ಗೆಲ್ಲೋದಕ್ಕೆ ಒಬ್ಬ ಮನಿ ಲೆಂಡರ್ ಚೆನ್ನಪ್ಪ 12 ಗಂಟೆ ರಾತ್ರಿನಲ್ಲಿ ಹೋಗಿ 2 ಚೆಕ್ ಕೊಟ್ಟು ನಾನು
ಒಂದು ಕರೆಂಟ್ ಚೆಕ್ಕು, ಒಂದು ಕ್ರಾಸ್ ಚೆಕ್. ನಮ್ಮ ಡ್ರೈವರು ಒಬ್ಬ ಆಚಾರ ಹುಡುಗ ಇಲ್ಲ, 12 ಗಂಟೆ ರಾತ್ರಿ 2 ಕೋಟಿ ರೂಪಾಯಿ ತಗೊಂಡು 58 ಸೀಟ್ ಗೆದ್ರೆ ಸಿದ್ದರಾಮಯ್ಯರೇ, ನಿಮ್ಮ ಜೀವನದಲ್ಲಿ ಏನಾದರೂ ಈ ಪಕ್ಷಕ್ಕೆ ನಿಮ್ಮ ದೇಣಿಗೆ ಇದೆ, ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಯಾವ ದೇವೇಗೌಡ ಹೋರಾಟ ಮಾಡಿದ್ದು? ಸೋನಿಯಾ ಗಾಂಧಿ ಮುಂದೆ ಆ ದೇವೇಗೌಡನು ಬದುಕಿದ್ದಾನೆ, ಅವರು ಆ ಹೆಣ್ಣುಮಗಳು ಬದುಕಿದ್ದಾರೆ. ಹೇಳಿ, ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.